TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಬೆಂಗಳೂರು ನಗರವನ್ನೇ ಬೆಚ್ಚು ಬೀಳಿಸಿದ ಮಹಾಲಕ್ಷ್ಮಿ ಕೊಲೆ ಪ್ರಕರಣ ಈಗ ಮುಕ್ತಾಯವಾಗಿದೆ. ಮಹಾಲಕ್ಷ್ಮಿಯನ್ನು ಸುಮಾರು 50ಕ್ಕೂ ಹೆಚ್ಚು ಪೀಸ್ಗಳನ್ನ ಮಾಡಿ ಫ್ರಿಜ್ಜಲ್ಲಿಟ್ಟು ನಾಪತ್ತೆ ಆಗಿದ್ದಂಥ ಆರೋಪಿ ಈಗ ಆತ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಹಾಗಾದರೆ ಕೊಲೆ ಮಾಡಿದವನು ಯಾರು ಅನ್ನೋ ಪ್ರಶ್ನೆಗೆ ಈಗ ಪೊಲೀಸರಿಗೆ ಉತ್ತರ ಸಿಕ್ಕಿದೆ. ಕೊಲೆ ಮಾಡಿದವನು ಮುಕ್ತಿ ರಂಜನ್ ಅಂತ. ಒರಿಸ್ಸಾ ಮೂಲದ ಈ ವ್ಯಕ್ತಿ ಬೆಂಗಳೂರಿನಲ್ಲಿ ಫ್ಯಾಷನ್ ಸ್ಟೋರ್ನಲ್ಲಿ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದ. ಅದೇ ಶಾಪ್ನಲ್ಲಿ ಮಹಾಲಕ್ಷ್ಮಿ ಕೂಡ ಕೆಲಸ ಮಾಡ್ತಾಯಿದ್ಲು. ಮಹಾಲಕ್ಷ್ಮಿ ಮತ್ತು ರಂಜನ್ ನಡುವೆ ಪ್ರೀತಿ ಇತ್ತು. ಮಹಾಲಕ್ಷ್ಮಿ ರಂಜನನ್ನು ಮದುವೆ ಆಗುವಂಥ ಒತ್ತಾಯ ಆಗ್ತಾಯಿದ್ಲು. ಆದರೆ ರಂಜನ್ಗೆ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ಇದ್ರ ನಡುವೆ ಮಹಾಲಕ್ಷ್ಮಿಗೆ ರಂಜನ್ ಅಲ್ದಲೇ ಸಾಕಷ್ಟು ಜನ ಬಾಯ್ ಫ್ರೆಂಡ್ಗಳು ಕೂಡ ಇದ್ದರು. ಪ್ರತಿದಿನ ಒಬ್ಬ ಡ್ರಾಪ್ ಮಾಡೋದು, ಪ್ರತಿದಿನ ಒಬ್ಬ ಪಿಕಪ್ ಮಾಡೋದು, ಇವೆಲ್ಲವೂ ಕೂಡ ನಡೀತಾ ಇತ್ತು. ಯಾವಾಗ ತನ್ನ ಗಂಡನಿಂದ ಬಿಟ್ಟು, ನೆಲಮಂಗಲದಿಂದ ತನ್ನ ಗಂಡನ ಬಿಟ್ಟು, ಗಂಡ ಮತ್ತು ಮಗುವನ್ನು ಬಿಟ್ಟು ಮಹಾಲಕ್ಷ್ಮಿ ವಾಯಲಿಕಾವಲಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರ್ತಾಳೆ. ನಂತರ ಆಕೆ ಸ್ವಲ್ಪ ದೂರದಲ್ಲೇ ಇರೋದಂಥ ಮನೆಯ ಸ್ವಲ್ಪ ದೂರದಲ್ಲಿದ್ದಂಥ ಒಂದು ಫ್ಯಾಷನ್ ಏನೊಂದು ಶಾಪ್ ಇದೆ, ಅಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾಳೆ. ಆಗ ರಂಜನ್ ಮತ್ತು ಮಹಾಲಕ್ಷ್ಮಿ ನಡುವೆ ಪ್ರೀತಿ ಶುರುವಾಗುತ್ತೆ. ನಂತರ ಮಹಾಲಕ್ಷ್ಮಿ ರಂಜನ್ಗೆ ಮದುವೆ ಆಗುವಂಥ ಭಾಳ ಒತ್ತಾಯ ಆಗ್ತಾ ಇರ್ತಾನೆ. ಇನ್ನೊಂದು ಕಡೆ ಯಾವಾಗ ಈಕೆಗೆ ಸಾಕಷ್ಟು ಜನ ಬೇರೆ ಬೇರೆ ಬಾಯ್ ಫ್ರೆಂಡ್ಗಳಿದ್ದಾರೆ ಅನ್ನೋ ವಿಚಾರ ಕೂಡ ರಂಜನ್ ಗೊತ್ತಾಗಿ ಆತ ಮದುವೆ ಆಗೋದನ್ನು ಅವಾಯ್ಡ್ ಮಾಡ್ತಾ ಇರ್ತಾನೆ. ಅಂತಿಮವಾಗಿ ಸೆಪ್ಟೆಂಬರ್ 2ನೇ ತಾರೀಕು ಆಕೆಗೆ ವೀಕ್ ಆಫ್ ಇರುತ್ತೆ. ಅವತ್ತೇ ರಾತ್ರಿ ಆಕೆ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ರಂಜನ್ನು ಕೂಡ ಸಂಜೆ ವಾಯಲಿಕಾವಲ್ ಮಹಾಲಕ್ಷ್ಮಿ ಮನೆಗೆ ಬರ್ತಾರೆ. ಇಬ್ಬರ ನಡುವೆ ಘರ್ಷಣೆ ಶುರು ಆಗುತ್ತೆ. ನಂತರ ಆಕೆಯನ್ನು ಉಸಿರು ಕಟ್ಟಿಸಿ ಸಾಯಿಸಿದ್ದಾನೆ ಅನ್ನೋ ಒಂದು ಮಾತು ಈಗ ಕೇಳಿಬರುತ್ತೆ. ಯಾಕೆಂದರೆ ಅವನು ಹೇಗೆ ಸಾಯಿಸ್ತಾ ಅನ್ನೋದು ಆತನೇ ಹೇಳಬೇಕು. ಆದರೆ ಆತ ಸತ್ತಾಗ ಅವನ ಆತ್ಮಹತ್ಯೆ ಎಲ್ಲಿ ಒರಿಸ್ಸಾದಲ್ಲಿ ಆತ ಮಾಡ್ಕೊಂಡಿದ್ದಾನೆ, ಅಲ್ಲಿ ಆತನ ಮನೆಯಲ್ಲಿ ಲ್ಯಾಪ್ಟಾಪ್ ಸೀಸ್ ಆಗಿದೆ, ಜೊತೆಗೆ ಒಂದು ಡೆತ್ ನೋಟ್ ಕೂಡ ಸಿಕ್ಕಿದೆ. ಆ ಡೆತ್ ನೋಟಲ್ಲಿ ಆತ ಹೇಳುವಂತೆ ನಾನೇ ಆಕೆಯನ್ನು ಕೊಲೆ ಮಾಡಿದೆ, ಪೀಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅಂತ ಹೇಳ್ತಾನೆ. ಅದೇ ಹೇಗೆ ಕೊಲೆ ಮಾಡ್ದ ಅನ್ನೋದು ಕೂಡ ಆತ ಹೇಳೋದಿಲ್ಲ. ಪೊಲೀಸರು ತನಿಖೆಯನ್ನು ಮಾಡ್ತಾಯಿದ್ದಾರೆ. ಇನ್ನು ಮಹಾಲಕ್ಷ್ಮಿಯನ್ನು ಕೊಲೆಯನ್ನು ಮಾಡಿದ ನಂತರ ಸದ್ಯಕ್ಕೆ ಪೊಲೀಸರ ಮಾಹಿತಿ ಪ್ರಕಾರ ಆಕೆಯನ್ನು ಉಸಿರು ಕಟ್ಟಿಸಿ ಸಾಯಿಸಿದ ನಂತರ ಏನು ಆಕ್ಸಲ್ ಬ್ಲೇಡ್ ಇದೆ, ಆ ಬ್ಲೇಡನ್ನು ತೊಗೊಬಂದು ಆಕೆಯನ್ನು ಸುಮಾರು 50ಕ್ಕೂ ಹೆಚ್ಚು ಪೀಸ್ಗಳನ್ನ ಆಕೆಯನ್ನು ಕತ್ತರಿಸ್ತಾನೆ. ತಲೆಗೆ 3 ಪೀಸ್ ಮಾಡ್ತಾನೆ. ಅದು ಎಲ್ಲೆಲ್ಲಿ ಕಟ್ ಮಾಡೋಕ್ಕೆ ಸಾಧ್ಯವಾಗುತ್ತೋ ಎಲ್ಲ ಕೂಡ ಕಟ್ ಮಾಡ್ತಾನೆ. ನಂತರ ಅದನ್ನೆಲ್ಲವೂ ಕೂಡ ಆತ ಫ್ರಿಜ್ಜಲ್ಲಿಟ್ಟು, ಮತ್ತು ಅಷ್ಟೇ ಅಲ್ಲ, ಮಹಾಲಕ್ಷ್ಮಿ ಮೊಬೈಲ್ನೂ ಕೂಡ ಅದರೊಳಗಡೆ ಫ್ರಿಜ್ಜಲ್ಲಿ ಇಟ್ಟಿರ್ತಾನೆ. ಇಟ್ಬಿಟ್ಟು ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದ ನಂತರ ಪೊಲೀಸರಿಗೆ ಯಾರು ಕೊಲೆ ಮಾಡಿದ್ದಾರೆ ಅನ್ನೋದು ಸುಮಾರು 15 ದಿನ, ಅಂದರೆ ಈ ಒಂದು ಪ್ರಕರಣ ಬೆಳಕಿಗೆ ಬರೋದೇ 15 ದಿನ ನಂತರ, ಸೆಪ್ಟೆಂಬರ್ 2ನೇ ತಾರೀಕು ಬಹುಶಃ ರಾತ್ರಿ ಈ ಒಂದು ಕೊಲೆ ಆಗಿರುವಂಥದ್ದು, ಈ ಒಂದು ಘಟನೆ ಆಗಿರುವಂಥದ್ದು. ಸೆಪ್ಟೆಂಬರ್ 3ನೇ ತಾರೀಕು ಕೊಲೆ ಮಾಡಿದಂಥ ರಂಜನ್ ತನ್ನ ತಮ್ಮನಿಗೆ, ಹೆಬ್ಗೋಡಿಯಲ್ಲಿರುವಂಥ ತಮ್ಮನಿಗೆ ಮಾಹಿತಿ ಕೊಡ್ತಾನೆ, ಈ ಥರದ್ದು ಆಯಿತು ಅಂತ. ನಂತರ ಆತ ಅಲ್ಲಿಂದ ರೈಲ್ ಮೂಲಕ ಒರಿಸ್ಸಾಗೆ ಹೋಗಿ ಮನೆಗೆ ಸೇರ್ಕೊಬಿಡ್ತಾನೆ. ಕೆಲಸಕ್ಕೂ ಕೂಡ ಆತ ಹೋಗೋದಿಲ್ಲ. ಇನ್ನೊಂದು ಕಡೆ ಪೊಲೀಸರು ಈ ಬೆಳಕಿಗೆ ಬಂದ ತಕ್ಷಣ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ಮಹಾಲಕ್ಷ್ಮಿಗೆ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೆ, ಯಾರ್ಯಾರು ಮನೆಗೆ ಬರ್ತಾ ಇದ್ದಾರೆ, ಅಲ್ಲಿದ್ದಂಥ CCTV ಇರ್ಬೋದು, ಆಕೆ ಕಾಲ್ ಡೀಟೇಲ್ಸ್ ಕಂಪ್ಲೀಟನ್ನು ವೆರಿಫೈ ಮಾಡಿದಾಗ 4-5 ಜನದ ಮೇಲೆ ಅನುಮಾನ ಬರುತ್ತೆ. ಯಾಕೆಂದರೆ ಫ್ರೀಕ್ವೆಂಟಾಗಿ ಇನ್ಕಮಿಂಗ್ ಔಟ್ಗೋಯಿಂಗು ಆಕೆ ಫೋನ್ ನಂಬರ್ ಕಾಂಟ್ಯಾಕ್ಟಲ್ಲಿ ಇರುವಂಥದ್ದು ಗೊತ್ತಾಗುತ್ತೆ. ಅವ್ರನ್ನೆಲ್ಲರನ್ನೂ ಕೂಡ ಪೊಲೀಸರು ಕರ್ಕೊಬಂದು ಎನ್ಕ್ವೈರಿ ಮಾಡ್ತಾರೆ. ಆದರೆ ರಂಜನ್ದು ಕೂಡ ಸಾಕಷ್ಟು ಫೋನ್ಗಳು ಇರುತ್ತೆ, ಇನ್ಕಮಿಂಗ್ ಔಟ್ಗೋ ಇರುತ್ತೆ. ಆದರೆ ಆತ ಕೆಲಸಕ್ಕೆ ಹೋಗಿರೋದೆಲ್ಲ ನಾಪತ್ತೆ ಆಗಿರ್ತಾನೆ. ಪೊಲೀಸರಿಗೆ ಡೌಟ್ ಶುರು ಆಗುತ್ತೆ. ನಂತರ ರಂಜನ್ದು ಫೋನ್ ಕಾಲ್ ಡೀಟೇಲ್ಸ್ ತೊಗೊಂಡಾಗ ಆತನ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಆವಾಗ ಪೊಲೀಸರಿಗೆ ಆತನ ಮೇಲೆ ಬಲವಾಗಿ ಡೌಟ್ ಬರುತ್ತೆ, ಆತನೇ ಕೊಲೆ ಮಾಡಿ ನಾಪತ್ತೆ ಆಗಿದ್ದಾನೆ ಅಂತ. ಏಕೆಂದರೆ ಉಳಿದವರು ಜಾಸ್ತಿ ಕಾಂಟ್ಯಾಕ್ಟ್ಸಲ್ಲಿದ್ದವರು ಬೆಂಗಳೂರಲ್ಲೇ ಇರ್ತಾರೆ. ಪೊಲೀಸರು ಅವ್ರನ್ನೆಲ್ಲರೂ ಎನ್ಕ್ವೈರಿ ಮಾಡ್ತಾರೆ, ಅವ್ರ ರೋಲ್ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಯಾವಾಗ ರಂಜನ್ನ ಪಾತ್ರ ಇದೆ ಅಂತ ಗೊತ್ತಾದ ತಕ್ಷಣ ಆತನ ತಮ್ಮ ಯಾರ್ಯಾರು ಇದ್ದಾರೆ ಅನ್ನೋದನ್ನು ಕಾಂಟ್ಯಾಕ್ಟ್ಸಲ್ಲಿ ತಮ್ಮನ್ನು ಕರ್ಕೊಂಬಂದು ಪೊಲೀಸರು ಎನ್ಕ್ವೈರಿ ಮಾಡಿದಾಗ ಆತನ ತಮ್ಮ ಹೇಳ್ತಾನೆ, ಹೌದು ರಂಜನ್ನೇ ಕೊಲೆ ಮಾಡಿದ ನಂತರ ತನಗೆ ಮಾಹಿತಿ ಕೊಟ್ಟಿದ್ದ, ಅದ ನಂತರ ಆತ ಊರಿಗೆ ಹೋಗಿದ್ದ ಅಂತ ವಿಚಾರ ಸಿಗುತ್ತೆ. ಇನ್ನು ಬೆಂಗಳೂರು ಪೊಲೀಸರು 3 ವಿಶೇಷ ತಂಡ ಏನು ಮಾಡ್ಕೊಂಡಿದ್ರು, ಈ ಒಂದು ಪ್ರಕರಣವನ್ನು ಒಂದು ತನಿಖೆನ ಮುಗಿಸ್ಬೇಕು, ಕಾರ್ಯಾಚರಣೆ ಮಾಡಬೇಕು ಅಂತ ಸೀರಿಯಸ್ ಆಗಿ ತೊಗೊಂಡಿದ್ರು. ಇಮಿಡಿಯೇಟಾಗಿ ಒರಿಸ್ಸಾ, ವೆಸ್ಟ್ ಬೆಂಗಾಲ್ಗೆ ಆತನನ್ನು ರಂಜನ್ ಹುಡ್ಕೊಂಡು ಹೋಗ್ತಾರೆ.
ಆತನು ಕೂಡ ಪೊಲೀಸರಿಗೆ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ. ಆತನು ಕೂಡ ಯಾರ ಕಾಂಟ್ಯಾಕ್ಟಲ್ಲೂ ಇರೋದಿಲ್ಲ. ರಂಜನ್ನು ವೆಸ್ಟ್ ಬೆಂಗಾಲ್ಗೆ ಒಂದು ವರ್ಷ ದಿನ, ಒಂದು 2-3 ದಿನ ಇರ್ತಾನೆ, ಮತ್ತೆ ಒರಿಸ್ಸಾಗೆ ಬಂದಿರ್ತಾನೆ, ಅಲ್ಲಿ ಸುತ್ತಾಡ್ತಾ ಇರ್ತಾನೆ. ಇದೆಲ್ಲವೂ ಕೂಡ ಇರುತ್ತೆ. ಅಂತಿಮವಾಗಿ ಪೊಲೀಸರು ತನ್ನನ್ನು ಭೇಟಿ ಆಡ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾದ ತಕ್ಷಣ ನನ್ನನ್ನು ಬಿಡೋದಿಲ್ಲ, ಇದನ್ನು ಅರೆಸ್ಟ್ ಮಾಡಿ ಎನ್ಕೌಂಟ್ರು ಮಾಡ್ಬೋದು, ಅಥವಾ ತನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದರೆ ನನಗೆ ಕಾಯಂ ಜೈಲು ಅನ್ನೋದು ಆತನಿಗೂ ಕೂಡ ಬಹುಶಃ ಗೊತ್ತಾಗುತ್ತೆ. ಅಂತಿಮವಾಗಿ ಆತ ನಿನ್ನೆ ಮನೆಯಿಂದ ಹೊರಟವನು, ಆತ ಬೈಕಲ್ಲಿ ತೊಗೊಂಡು ಹೊರಟವನು ಒಂದು ಸೂಸೈಡ್ ನೋಟನ್ನು ಕೂಡ ಬರೀತಾರೆ. ಮನೆಯಲ್ಲಿ ಲ್ಯಾಪ್ಟಾಪ್ ಇಟ್ಟು ಮನೆ ಸ್ವಲ್ಪ ದೂರದಲ್ಲಿರುವಂಥ ಒಂದು ಸ್ಮಶಾನಕ್ಕೆ ಹೋಗ್ತಾನೆ. ಅಲ್ಲಿ ಸ್ಮಶಾನದಲ್ಲಿ ಒಂದು ಮರಕ್ಕೆ ಆತ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊತಾನೆ. ಅಲ್ಲಿಯ ಲೋಕಲ್ ಪೊಲೀಸರಿಗೆ ಈ ವಿಚಾರ ಗೊತ್ತಾದ ತಕ್ಷಣ ಬೆಂಗಳೂರು ಪೊಲೀಸರಿಗೆ ಗಮನಕ್ಕೆ ತರ್ತಾರೆ. ಇದೀಗ ಈ ಒಂದು ಪ್ರಕರಣ ಕೊಲೆ ಒಂದು ಕಡೆ ಆಯಿತು, ಆರೋಪಿ ಕೂಡ ಆತ್ಮಹತ್ಯೆ ಮಾಡ್ಕೊಂಡಾಯಿತು. ಆದರೆ ಇಷ್ಟು ಭೀಕರವಾಗಿ ನಡೆದಂಥ ಕೊಲೆ, ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಆಯುಕ್ತರು ಕೂಡ ಎಲ್ಲ ರೀತಿ ಏನೇನಾಯಿತು ಅನ್ನೋದ್ರ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ತನಿಖೆ ಕೂಡ ಇನ್ನೂ ಕೂಡ ಮುಂದುವರಿದಿದೆ. ಯಾಕೆಂದರೆ ಇನ್ನೂ ಕೂಡ ಸಾಕಷ್ಟು ಪ್ರಶ್ನೆಗಳಿದೆ. ಆತ ಕೊಲೆ ಮಾಡಿದ್ದು ಹೇಗೆ, ಕೊಲೆ ಮಾಡಿದ ನಂತರ ಹೇಗೆ ಹೋದ, ಯಾಕೆಂದರೆ ಕೇಸ್ ಒಂದು ಕಂಪ್ಲೀಟ್ ಕ್ಲೋಸ್ ಮಾಡಬೇಕು ಅಂದರೆ ಕಂಪ್ಲೀಟ್ ಡೀಟೇಲ್ಸ್ ಬರಬೇಕು. ಆತ ಏನಕ್ಕೆ, ಯಾವ ರೀಸನ್ಗೆ ಈ ಒಂದು ಕೊಲೆ ಮಾಡಿರೋದು, ಕೊಲೆ ಯಾವುದರಿಂದ ಮಾಡಿರ್ತಾನೆ, ನಂತರ ಕೊಲೆ ಮಾಡಿದ ನಂತರ ಒಂದು 50 ಪೀಸ್ ಹಾಕಿ ಬಾಡಿಯನ್ನು ಕತ್ತರಿಸಿದಾಗ ಯಾವ ರೀತಿ ಮಾಡಿದ್ದಾನೆ, ಜೊತೆಗೆ ಅಲ್ಲಿಂದ ಕೊಲೆ ಮಾಡಿದ ನಂತರ ಆತ ಎಲ್ಲಿಂದ ಎಸ್ಕೇಪ್ ಆಗಿರ್ತಾನೆ, ಎಲ್ಲವೂ ಕೂಡ ಕೇಸ್ ಫೈಲ್ ಬೇಕು. ಆ ದಿಕ್ಕಿನಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಕೆಲವೊಂದಷ್ಟು ಮಾಹಿತಿಗಳನ್ನ ಈಗಾಗಲೇ ಕಲೆ ಹಾಕ್ಕೊಂಡಿದ್ದಾರೆ. ಒಟ್ಟಾರೆ ಬೆಂಗಳೂರಿನನ್ನು ಬೆಚ್ಚು ಬೀಳಿಸಿದ ಕೊಲೆ ಪ್ರಕರಣ ಈಗ ಮುಕ್ತಾಯವಾಗಿದೆ. ಥ್ಯಾಂಕ್ ಯು.